ಕುರುಕ್ಷೇತ್ರದ 13ನೇ ದಿನ ಯುದ್ಧಭೂಮಿಯ ಮೇಲೆ ಒಂದು ವಿಚಿತ್ರ ಮೌನ ಆವರಿಸಿತ್ತು. ಗಾಳಿಯೂ ಭಾರವಾಗಿತ್ತು. ಸೂರ್ಯನ ಬೆಳಕು ಮಂಕಾಗಿದಂತೆ ಕಾಣುತ್ತಿತ್ತು. ಪಾಂಡವ ಶಿಬಿರದಲ್ಲಿ ಆ ದಿನ ಶೋಕದ ಕತ್ತಲೆ ಆವರಿಸಿತ್ತು. ಕಾರಣ ಕೇವಲ 16ರ ಬಾಲಕ ಅಭಿಮನ್ಯು. ವೀರವಾಗಿ ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಪ್ರವೇಶಿಸಿದ್ದನು. ಆದರೆ ಮತ್ತೆ ಹೊರಗೆ ಬರಲಿಲ್ಲ. ಅವನ ಅಂತ್ಯ ಕ್ರೂರವಾಗಿತ್ತು. ಮತ್ತು ಅದರ ಹಿಂದೆ ನಿಂತಿದ್ದ ಒಬ್ಬನೇ ವ್ಯಕ್ತಿ ಜಯದ್ರಥ. ಆದರೆ ಜಯದ್ರಥನ ಕಥೆ ಆ ದಿನದಿಂದ ಆರಂಭವಾಗುವುದಿಲ್ಲ. ಅದು ಅವಮಾನದಿಂದ ಆರಂಭವಾಗುತ್ತದೆ. ಒಮ್ಮೆ ದ್ರೌಪದಿಯನ್ನು ಅಪಹರಿಸಲು ಯತ್ನಿಸಿ ಪಾಂಡವರಿಂದ ಹಿಡಿಯಲ್ಪಟ್ಟ ಅವನು ತಲೆ ಬೋಳಿಸಿಕೊಂಡು ಅಪಮಾನಿತನಾಗಿ ಬಿಡಲ್ಪಟ್ಟನು. ಆ ದಿನ ಅವನ ಮನಸ್ಸಿನಲ್ಲಿ ಸೇಡಿನ ಬೆಂಕಿ ಹೊತ್ತಿಕೊಂಡಿತು. ಆ ಅವಮಾನವನ್ನು ಮರೆತೇ ಬಿಡಲಾರದೆ ಅವನು ಅರಣ್ಯಕ್ಕೆ ಹೋಗಿ ಮಹಾದೇವನನ್ನು ಕುರಿತು ಕಠಿಣ ತಪಸ್ಸು ಆರಂಭಿಸಿದನು. ತಪಸ್ಸಿಗೆ ಮೆಚ್ಚಿದ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು. ಪಾಂಡವರ ಮೇಲೆ ಸೇಡು ತೀರಿಸಲು ಜಯದ್ರಥನು ಶಕ್ತಿ ಬೇಡಿಕೊಂಡನು. ಶಿವನು ಅವನಿಗೆ ಒಂದು ವಿಚಿತ್ರ ವರವನ್ನು ನೀಡಿದನು. ಅರ್ಜುನನನ್ನು ಹೊರತುಪಡಿಸಿ ಉಳಿದ 4 ಪಾಂಡವರನ್ನು ನೀನು 1 ದಿನ ತಡೆಯಬಲ್ಲೆ ಎಂದು. ಇದೇ ಒಂದು ದಿನ ಭವಿಷ್ಯದಲ್ಲಿ ಭೀಕರ ಪರಿಣಾಮವನ್ನುಂಟು ಮಾಡಲಿದೆ ಎಂಬುದು ಆಗ ಯಾರಿಗೂ ತಿಳಿದಿರಲಿಲ್ಲ. ಯುದ್ಧದ 13ನೇ ದಿನ ಆ ವರ ಕಾರ್ಯನಿರ್ವಹಿಸಿತು. ಚಕ್ರವ್ಯೂಹದ ಹೊರಗೆ ನಿಂತಿದ್ದ ಭೀಮ, ಯುಧಿಷ್ಠಿರ, ನಕುಲ, ಸಹದೇವ ಯಾರಿಗೂ ಒಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಜಯದ್ರಥನು ಒಬ್ಬನೇ ಅವರನ್ನು ತಡೆದನು. ಒಳಗೆ ಏಕಾಂಗಿಯಾಗಿ ಹೋರಾಡುತ್ತಿದ್ದ ಅಭಿಮನ್ಯು ಅಂತಿಮವಾಗಿ ಸುತ್ತುವರಿಯಲ್ಪಟ್ಟು ಕ್ರೂರವಾಗಿ ಹತ್ಯೆಗೀಡಾದನು. ಈ ಸುದ್ದಿ ಅರ್ಜುನನ ಕಿವಿಗೆ ತಲುಪಿದಾಗ ಕ್ಷಣ ಮಾತ್ರಕ್ಕೆ ಸಮಯವೇ ನಿಂತಂತೆ ಆಯಿತು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಕೇವಲ ಜ್ವಾಲೆ ಇತ್ತು. ತಂದೆಯ ಹೃದಯದಲ್ಲಿ ಉಕ್ಕಿದ ಕೋಪ, ದುಃಖ ಮತ್ತು ವೇದನೆ ಎಲ್ಲವೂ ಒಂದೇ ಅಗ್ನಿಯಾಗಿ ಹೊತ್ತಿಕೊಂಡವು. ಆಗ ಅವನು ಭೀಕರ ಪ್ರತಿಜ್ಞೆ ಮಾಡಿದನು. ನಾಳೆ ಸೂರ್ಯಾಸ್ತದೊಳಗೆ ನಾನು ಜಯದ್ರಥನನ್ನು ಸಂಹರಿಸದಿದ್ದರೆ ನಾನೇ ಅಗ್ನಿ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡುತ್ತೇನೆ ಎಂದು. ಆ ಮಾತುಗಳು ಯುದ್ಧಭೂಮಿಯನ್ನೇ ನಡುಗಿಸಿತು. ಈ ಪ್ರತಿಜ್ಞೆಯನ್ನು ಕೇಳಿದ ಕೌರವರ ಪಾಳೆಯದಲ್ಲಿ ಸಂಭ್ರಮ ಮೂಡಿತು. ಅವರಿಗೆ ಇದು ಒಂದು ಸುವರ್ಣಾವಕಾಶವಾಗಿ ಕಾಣಿಸಿತು. ದುರ್ಯೋಧನನು ತಕ್ಷಣವೇ ಒಂದು ದೊಡ್ಡ ಯೋಜನೆ ರೂಪಿಸಿದನು. ಜಯದ್ರಥನನ್ನು ಯಾವ ರೀತಿಯಲ್ಲಾದರೂ ಸೂರ್ಯಾಸ್ತದವರೆಗೆ ರಕ್ಷಿಸಬೇಕು. ಅದಕ್ಕಾಗಿ ಇಡೀ ಕೌರವ ಸೈನ್ಯವನ್ನೇ ಒಂದು ಭದ್ರಕೋಟೆಯಂತೆ ನಿರ್ಮಿಸಲಾಯಿತು. ದ್ರೋಣಾಚಾರ್ಯರು, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ ಎಲ್ಲರೂ ಒಂದೇ ಗುರಿಯೊಂದಿಗೆ ನಿಂತರು. ಅದು ಅರ್ಜುನನನ್ನು ತಡೆಯುವುದಾಗಿತ್ತು. ಮುಂದಿನ ದಿನ ಯುದ್ಧ ಮತ್ತಷ್ಟು ಭೀಕರವಾಗಿ ಶುರುವಾಯಿತು. ಅರ್ಜುನನು ತನ್ನ ದಾರಿಯಲ್ಲಿ ಬಂದ ಪ್ರತಿಯೊಬ್ಬನನ್ನು ಸೋಲಿಸುತ್ತಾ ಮುಂದೆ ಸಾಗುತ್ತಿದ್ದನು. ಅವನ ಗಾಂಡೀವದಿಂದ ಹೊರಟ ಪ್ರತಿಯೊಂದು ಬಾಣವೂ ಮಿಂಚಿನಂತೆ ಹೊಡೆತ ನೀಡುತ್ತಿತ್ತು. ಆದರೂ ಅವನನ್ನು ತಡೆಯಲು ಕೌರವರ ಸೈನ್ಯ ಗೋಡೆಯಂತೆ ನಿಂತಿತ್ತು. ಸಮಯ ಸಾಗುತ್ತಿತ್ತು. ಸೂರ್ಯ ನಿಧಾನವಾಗಿ ಪಶ್ಚಿಮಕ್ಕೆ ಜಾರುತ್ತಿತ್ತು. ಸಂಜೆ ಹತ್ತಿರವಾಗುತ್ತಿದ್ದಂತೆ ಪಾಂಡವರಲ್ಲಿ ಆತಂಕ ಹೆಚ್ಚಾಯಿತು. ಅರ್ಜುನನಿಗೆ ಜಯದ್ರಥನ ಬಳಿ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಪ್ರತಿಜ್ಞೆ ವಿಫಲವಾಗುವ ಭೀತಿ ಎಲ್ಲರ ಮನಸ್ಸನ್ನು ಕಾಡತೊಡಗಿತು. ಇದೇ ಸಮಯದಲ್ಲಿ ಕೃಷ್ಣನು ಒಂದು ನಿರ್ಧಾರ ತೆಗೆದುಕೊಂಡನು. ಅದು ಇತಿಹಾಸವೇ ಮರೆಯಲಾರದ ನಿರ್ಧಾರವಾಗಿತ್ತು. ಕ್ಷಣಾರ್ಧದಲ್ಲಿ ಆಕಾಶ ಕತ್ತಲಾಯಿತು. ಸೂರ್ಯ ಮರೆಮಾಡಿದಂತೆ ಕಾಣಿಸಿತು. ಯುದ್ಧಭೂಮಿಯಲ್ಲಿ ಅಚ್ಚರಿಯ ಕಳವಳ. ಎಲ್ಲರೂ ಸೂರ್ಯಾಸ್ತ ಆಯಿತು ಎಂದು ಭಾವಿಸಿದರು. ಪಾಂಡವರ ಮುಖಗಳಲ್ಲಿ ನಿರಾಶೆ ಇದ್ದರೆ ಕೌರವರಲ್ಲಿ ಸಂಭ್ರಮವಿತ್ತು. ತನ್ನ ಗೆಲುವನ್ನು ಆಚರಿಸಲು ಮತ್ತು ಅರ್ಜುನನನ್ನು ಹಾಸ್ಯ ಮಾಡುವ ಉದ್ದೇಶದಿಂದ ಜಯದ್ರಥನು ಮುಂದಕ್ಕೆ ಬಂದನು. ಆದರೆ ಅದು ನಿಜವಾದ ಸೂರ್ಯಾಸ್ತವಾಗಿರಲಿಲ್ಲ. ಮರುಕ್ಷಣವೇ ಕೃಷ್ಣನು ತನ್ನ ಯೋಗಮಾಯೆಯನ್ನು ಹಿಂತೆಗೆದುಕೊಂಡನು. ಆಕಾಶ ಮತ್ತೆ ಪ್ರಕಾಶಿಸಿತು. ಸೂರ್ಯ ಇನ್ನೂ ಅಸ್ತವಾಗಿರಲಿಲ್ಲ. ಆ ಕ್ಷಣವೇ ಸತ್ಯ ಹೊರಬಂದಿತು. ಕೃಷ್ಣನು ಗರ್ಜಿಸಿದನು, ಪಾರ್ಥ, ಇಗೋ ಸೂರ್ಯ, ಇಗೋ ಜಯದ್ರಥ, ತಡಮಾಡಬೇಡ ಎಂದನು. ಅರ್ಜುನನ ಕಣ್ಣುಗಳಲ್ಲಿ ಮತ್ತೆ ಆ ಜ್ವಾಲೆ ಹೊತ್ತಿಕೊಂಡಿತು. ಅವನು ಕ್ಷಣವೂ ವಿಳಂಬ ಮಾಡಲಿಲ್ಲ. ಗಾಂಡೀವವನ್ನು ಎತ್ತಿ ಒಂದು ಅಪ್ರತಿಮ ಬಾಣವನ್ನು ಬಿಡುಗಡೆ ಮಾಡಿದನು. ಆ ಬಾಣ ಗಾಳಿಯನ್ನು ಚೀರಿಕೊಂಡು ವೇಗವಾಗಿ ಹೊರಟಿತು. ಆದರೆ ಇಲ್ಲಿ ಒಂದು ಭಯಾನಕ ರಹಸ್ಯ ಅಡಗಿತ್ತು. ಜಯದ್ರಥನ ತಂದೆ ವೃದ್ಧಕ್ಷತ್ರನು ಒಂದು ಶಾಪ ನೀಡಿದ್ದನು. ಯಾರು ನನ್ನ ಮಗನ ತಲೆಯನ್ನು ನೆಲಕ್ಕೆ ಬೀಳಿಸುತ್ತಾರೋ ಅವರ ತಲೆ 100 ತುಂಡಾಗುತ್ತದೆ ಎಂದು. ಸಾಮಾನ್ಯವಾಗಿ ಯಾರೂ ಈ ಶಾಪವನ್ನು ಮೀರಿ ಜಯದ್ರಥನನ್ನು ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಕೃಷ್ಣನ ಮಾರ್ಗದರ್ಶನದಲ್ಲಿ ಅರ್ಜುನನು ಅಸಾಧ್ಯವನ್ನು ಸಾಧ್ಯ ಮಾಡಿದ್ದನು. ಅವನ ಬಾಣವು ಜಯದ್ರಥನ ತಲೆಯನ್ನು ತುಂಡರಿಸಿ ಅದನ್ನು ನೆಲಕ್ಕೆ ಬೀಳದಂತೆ ಗಾಳಿಯಲ್ಲಿ ಹೊತ್ತುಕೊಂಡು ಹೋಯಿತು. ದೂರದಲ್ಲಿ ತಪಸ್ಸು ಮಾಡುತ್ತಿದ್ದ ವೃದ್ಧಕ್ಷತ್ರನ ಮಡಿಲಲ್ಲಿ ಆ ತಲೆ ಬಿತ್ತು. ಏನಾಯಿತೆಂದು ತಿಳಿಯದೆ ಅವನು ಎದ್ದ ಕ್ಷಣವೇ ಆ ತಲೆ ನೆಲಕ್ಕೆ ಬಿತ್ತು.
ಅದೇ ಕ್ಷಣದಲ್ಲಿ ಶಾಪ ಫಲಿಸಿತು. ವೃದ್ಧಕ್ಷತ್ರನ ತಲೆ 100 ತುಂಡಾಗಿ ಸ್ಫೋಟವಾಯಿತು. ತಂದೆ ಮತ್ತು ಮಗ ಇಬ್ಬರೂ ಒಂದೇ ಕ್ಷಣದಲ್ಲಿ ಅಂತ್ಯಗೊಂಡರು. ಆ ದಿನ ಯುದ್ಧಭೂಮಿಯಲ್ಲಿ ಸೂರ್ಯ ಮೋಸಗೊಂಡಂತೆ ಕಂಡರೂ ನಿಜವಾಗಿ ಸೋತದ್ದು ಅಧರ್ಮ, ಗೆದ್ದದ್ದು ಧರ್ಮ. ಮಾನವನ ಬುದ್ಧಿ, ಶಕ್ತಿ ಮತ್ತು ವರ ಇವೆಲ್ಲಕ್ಕಿಂತ ಮೇಲಿರುವುದು ದೈವ ಸಂಕಲ್ಪ ಎಂಬುದು ಆ ದಿನ ಸಾಬೀತಾಯಿತು. ಧರ್ಮದ ಹಾದಿಯಲ್ಲಿ ನಡೆಯುವವನಿಗೆ ಸಮಯವು, ಸಂದರ್ಭವು ಮತ್ತು ದೇವರು ಕೈಜೋಡಿಸುತ್ತಾರೆ. ಮತ್ತು ಅಧರ್ಮದ ಮೇಲೆ ಕಟ್ಟಿದ ಶಕ್ತಿಗಳು ಎಷ್ಟೇ ಬಲವಾಗಿದ್ದರೂ ಒಂದು ದಿನ ಸತ್ಯದ ಮುಂದೆ ಅವು ಕುಸಿಯಲೇಬೇಕು. ಸ್ನೇಹಿತರೆ, ಇತಿಹಾಸ ಮತ್ತು ಪುರಾಣಗಳ ಇಂತಹ ಮತ್ತಷ್ಟು ಅಚ್ಚರಿಯ ರಹಸ್ಯಗಳು ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ಕಾಯುತ್ತಿವೆ. ಇಂತಹ ಆಳವಾದ ಮತ್ತು ಅಪರೂಪದ ವಿಷಯಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕುತೂಹಲ ಸದಾ ಇರಲಿ, ಜ್ಞಾನದ ಹಸಿವು ಹೆಚ್ಚುತ್ತಿರಲಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.